ಸರ್, ತಮ್ಮ ಹೆಸರೇನು? ನನ್ನ ಹೆಸರು ಭಾನ್ದಾಸ್. ತಂದೆಯ ಹೆಸರು ಜಯಶ್ರೀರಾಮ್. ಊರು ಪೆಹರಾ, ಜಿಲ್ಲೆ ಗ್ವಾಲಿಯರ್ ಆಗಿದೆ. ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ತಾವು ಯಾವಾಗ ಪಡೆದ್ರಿ? 2013ರ ಡಿಸೆಂಬರ್ನಲ್ಲಿ ಪಡೆದಿರುತ್ತೇನೆ. ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಪಡೆಯುವ ಮುನ್ನ ತಾವು ಯಾವ್ದಾದ್ರೂ ಭಕ್ತಿ ಸಾಧನೆ ಮಾಡ್ತಿದ್ರೇನು? ಹೌದು, ಹಿಂದೂ ಧರ್ಮದಲ್ಲಿ ಎಲ್ಲಾ ದೇವತೆಗಳನ್ನ ನಂಬ್ತಿದ್ವಿ. ನಾನು ವಿಶೇಷವಾಗಿ ದೇವಿಯ ಅಧಿಕ ಉಪಾಸಕನಾಗಿದ್ದೆ. ಸದಾ ಅವರ ಪೂಜೆ ಮಾಡ್ತಿದ್ದೆ, ಅವರ ನಾಮ ಪಠಿಸ್ತಿದ್ದೆ ಮತ್ತು ಗುರುವನ್ನಂತೂ ನಾನು ಮಾಡಿಕೊಂಡಿರಲಿಲ್ಲ. ಆದ್ರೆ ಬೇರೆಯವರನ್ನ ನೋಡಿ ನಾನು ಭಕ್ತಿ ಮಾಡ್ತಿದ್ದೆ. ಹಾಗಾದ್ರೆ ದೇವಿ ಪೂಜೆ ಮಾಡೋದ್ರಿಂದ ನಿಮಗೆ ಏನ್ ಲಾಭ ಆಯ್ತು? ಯಾವ ಲಾಭನೂ ಆಗಿಲ್ಲ ಸರ್. ನಾವು ಮಾಡ್ತಾ ಇದ್ವಿ ಮತ್ತು ತೋರಿಕೆಯ ಭಕ್ತಿ ಮಾಡ್ತಿದ್ವಿ. ಅದರಿಂದ ಏನೂ ಲಾಭ ಆಗ್ಲೇ ಇಲ್ಲ. 2013ರಲ್ಲಿ ನಾನು 5 ವರ್ಷಗಳಿಂದ ದೇವಿಯ ಸ್ಥಾಪನೆ ಮಾಡ್ತಿದ್ದೆ, 9 ದೇವಿಗಳಲ್ಲಿ. ಮತ್ತು ಇಡೀ ಊರು ನನ್ನೊಡನೆ ಇರ್ತಿತ್ತು. ಎಲ್ರಿಗಿಂತ ಮುಂದಿರ್ತಿದ್ದೆ. ಇಡೀ ವ್ಯವಸ್ಥೆ ನನ್ ಮೂಲಕ ಆಗ್ತಿತ್ತು. ಆದ್ರೆ ನಾನು ರೋಗಪೀಡಿತನಾದೆ. 9 ದೇವಿಗಳಲ್ಲಿ ನಾನು ಮೊದಲು ಬಹಳ ಮದ್ಯವ್ಯಸನ ಮಾಡ್ತಿದ್ದೆ. ಸರಾಯಿ, ಮಾಂಸ ಅಂದ್ರೆ ನಾನು ಸೇವನೆ ಮಾಡದೇ ಇರುವಂತ ವಸ್ತುವೇ ಉಳಿದಿರಲಿಲ್ಲ. ಆದರೆ ನಾನು ಪರಮಸಂತ ಸದ್ಗುರು ರಾಮ್ಪಾಲ್ ಮಹಾರಾಜರ ಸತ್ಸಂಗ ಟಿವಿಯಲ್ಲಿ ಕೇಳಿದ್ದೆ. ಅದರಲ್ಲಿ ವ್ಯಸನ ಬಿಡಲು ಹೇಳ್ತಿದ್ರು. ನನಗೆ ಸಹ ಗೊತ್ತಿತ್ತು ಇವೆಲ್ಲ ಕೆಟ್ಟ ಚಟಗಳೆಂದು. ಆದರೆ ಬಿಡ್ತಿರ್ಲಿಲ್ಲ, ಅಭ್ಯಾಸ ಆಗೋಗಿತ್ತು. ನಾನು ಪ್ರಾರ್ಥನೆ ಮಾಡಿದೆ, ಪ್ರವಚನ ಕೇಳಿದೆ, ಇವರ ಸತ್ಯಜ್ಞಾನ ಕಾಣಿಸ್ತು. ನಾನು ವಿಚಾರ ಮಾಡಿದೆ, ಒಂದೊಮ್ಮೆ ನನ್ನ ವ್ಯಸನ ಬಿಟ್ಟು ಹೋದರೆ ನಾನು ತಮ್ಮ ಆಶ್ರಮದಲ್ಲಿ ಬರುವೆನು, ತಮ್ಮಿಂದ ನಾಮದೀಕ್ಷೆಯನ್ನು ಪಡೆದು ಸಾಧನೆ ಮಾಡುವೆನು. ಹಾಗೆಯೇ ಆಯಿತು. ಪರಮಾತ್ಮನ ದಯವಾಯಿತು. ಸಂತ ರಾಮ್ಪಾಲ್ ಮಹಾರಾಜರದು ಮತ್ತು ನನ್ನ ವ್ಯಸನಗಳು ನಿಧಾನವಾಗಿ ಆ ರೋಗಗಳಲ್ಲಿ 9 ದೇವಿಗಳಲ್ಲಿ ಯಾವಾಗ ರೋಗಗ್ರಸ್ತನಾಗಿದ್ದೆ, ಆಗ 15 ದಿನಗಳ ತನಕ ಕಾಯಿಲೆಯಾಗಿತ್ತು. ಅದೇ ಕಾಯಿಲೆಯಲ್ಲಿ ನಾನು ನಾಟಕದ ಕೆಲಸ ಮಾಡ್ತಾ ಇದ್ದೆ ಮತ್ತು ನನ್ನ ಇಚ್ಛೆಗಳು ರೋಗದ ಕಾರಣ ವ್ಯಸನಗಳಿಂದ ದೂರವಾಯಿತು. ಆಗ ನಾನು ಎಲ್ಲ ಬಿಟ್ಟೆ. ನಂತರ ನನಗೆ ಇಚ್ಛೆಯೇ ಆಗಲಿಲ್ಲ. ಆಗ ನಾನು ಯೋಚಿಸಿದೆ, ಬಹುಶಃ ನಮ್ಮ ಸದ್ಗುರು ರಾಮ್ಪಾಲ್ ಮಹಾರಾಜರೇ ನನಗೆ ಈ ಲೀಲೆ ತೋರಿಸಿರಬಹುದು. ನಾನು ತಕ್ಷಣ ಬಂದು ಬರವಾಲದಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಪಡೆದೆ. ಆಗಿಂದ ಸಾಧನೆ ಮಾಡ್ತಿದ್ದೀನಿ. ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಪಡೆದ ಬಳಿಕ ತಮಗೇನಾದ್ರೂ ಲಾಭ ಆಯ್ತಾ? ಬಹಳ ಲಾಭಗಳಿವೆ ಸರ್. ಏನೇನು ಹೇಳಲಿ? ಒಂದೆರಡು ದೊಡ್ಡ ಘಟನೆಗಳಿವೆ, ಅವುಗಳನ್ನು ನಾನು ಹೇಳ್ತೀನಿ. ಅಂದ್ರೆ ನಾನು ದೀಕ್ಷೆ ಪಡೆದಾಗ ಮನೆಯ ನನ್ನ ಆರ್ಥಿಕ ಪರಿಸ್ಥಿತಿ ಬಹಳ ಕೆಟ್ಟದಾಗಿತ್ತು. ಆಗ ಸತ್ಸಂಗದಲ್ಲಿ ನಾನು ಕೇಳ್ತಿದ್ದೆ ಭಕ್ತರ ಅನುಭವವನ್ನ. ಅಂದ್ರೆ ಪರಮಸಂತ ರಾಮ್ಪಾಲ್ ಮಹಾರಾಜರು ಎಲ್ಲವನ್ನು ಕರುಣಿಸ್ತಾರೆ. ಆಗ ನಾನು ಕೂಡ ಪ್ರಾರ್ಥಿಸಿದೆ, ಹೇ ಗುರುಗಳೇ, ನನ್ನ ಬಳಿ ಹಣವಂತೂ ಇಲ್ಲ. ನನಗೆ ಈ ತಿಂಗಳು ಗೈರು ಹಾಜರಿ ಆಗುತ್ತೆ. ನನಗೆ ಸತ್ಯನಾಮ ಸಿಗಲಾರದು. ಒಂದಿನ ನಾನು ನನ್ನ ಪೂಜೆಯ ಸ್ಥಾನವಾದ ಅಲ್ಮಾರಿಯನ್ನು ಶುಚಿಗೊಳಿಸುತ್ತಿದ್ದೆ. ಪರಮಾತ್ಮನ ಸದ್ಗುರು ರಾಮ್ಪಾಲ್ ಮಹಾರಾಜರ ಭಾವಚಿತ್ರ ನಾನು ಎತ್ತಿದೆ. ಅದರ ಕೆಳಗೆ 1,000 ರೂಪಾಯಿಗಳು ನನಗೆ ಲಭಿಸಿದವು. ನಾನು ಹೇಳಿದೆ, ಗುರುಗಳು ನನ್ನನ್ನು ಕರೆಸಿದ್ರು, ನಾನು ಅವಶ್ಯವಾಗಿ ಹೋಗ್ತೀನಿ. ನಾನು ನನ್ನ ಹಾಜರಿ ನೀಡಿದೆ. ಅಲ್ಲಿಗೆ ಹೋಗಿ ಎಂದರೆ 4ನೇ ತಿಂಗಳಿನಲ್ಲಿ ನನಗೆ ಸತ್ಯನಾಮ ಸಿಕ್ತು. ಮತ್ತೆ ನನ್ನ ದೊಡ್ಡ ಮಗ ಇದ್ದ. ಅವನು ಕೆಟ್ಟ ಜನರ ಜೊತೆ ಸೇರ್ಕೊಂಡಿದ್ದ. ನಾನವನನ್ನು ಬೈತಿರ್ಲಿಲ್ಲ, ಏಕೆಂದ್ರೆ ನಾನು ಕೂಡ ನಶೆ ಮಾಡ್ತಾ ಇದ್ದೆ. ಹಾಗಾಗಿ ನಾನವನನ್ನ ತಡಿಲಿಲ್ಲ. ಆಗ ಮತ್ತೆ ನಾನು ನಾಮದೀಕ್ಷೆ ಪಡೆದ ನಂತರ ಪುನಃ ಪ್ರಾರ್ಥನೆ ಸಲ್ಲಿಸಿದೆ ಸದ್ಗುರುವಿಗೆ. ಅಲ್ಲಿಗೆ ಹೋಗಿ ನಾನು ನಿವೇದಿಸಿದೆ, ಏನೆಂದ್ರೆ, ಹೇ ಮಹಾರಾಜ, ನನ್ನ ದೊಡ್ಡ ಮಗನನ್ನು ತಮ್ಮ ಶರಣದಲ್ಲಿ ಪಡೆಯಿರಿ. ಅವನು ಕೆಟ್ಟ ದಾರಿ ಹಿಡಿದು ಹಾಳಾಗ್ತಿದ್ದಾನೆ ಮತ್ತು ಮದ್ಯ ಮಾಂಸದ ಸೇವನೆ ಬಹಳ ಮಾಡ್ತಾನೆ ಮತ್ತು ಗಾಂಜಾ ಕೂಡ ಸೇತ್ತಾನೆ. ಅವನಿಗೆ ತ್ಯಜಿಸಲು ಹೇಳಿದ್ರು ಅವನು ಒಪ್ಪುತ್ತಿರಲಿಲ್ಲ. ಆದರೆ ಗೊತ್ತಿಲ್ಲ ಏನು ದಯೆ ಆಯಿತು. ಅವನು ನನಗೆ ಹೇಳದೆ, ಹಣ ಕೇಳದೆ ಗುರುಗಳು ಅವನ ಮೇಲೆ ದಯೆ ಮಾಡಿದರು. ಅವನು ನನ್ನ ದೊಡ್ಡ ಮಗ, ಕುಟುಂಬ ಕೂಡ ಇದೆ. ಅವನಿಗೆ 2-3 ಹೆಣ್ಮಕ್ಳು ಕೂಡ ಇದ್ದಾರೆ. ಅವನು ನನಗೆ ಹಣ ಕೇಳದೆ, ಅವನು ನನಗೆ ಹೇಳದೆ ಬರುವಾಲಕ್ಕೆ ಹೊರಟೋದ. ಅಲ್ಲಿಗೆ ಹೋಗಿ ಅವನು ನಾಮದೀಕ್ಷೆ ಪಡೆದ. ನಾನು ಮನೆಯಲ್ಲಿ ಅಲ್ಲಿ ಇಲ್ಲಿ ಹುಡುಕ್ತಾ ಇದ್ದೆ. 2 ದಿನ ಸಿಗ್ಲಿಲ್ಲ. ನಾನು ಅವನ ಸಂಗಡಿಗರನ್ನ, ಹುಡುಗರನ್ನ ಕೇಳಿದ್ರೆ ಅವರೂ ಹೇಳಲಿಲ್ಲ. ಅವರಿಗೂ ಹೇಳಿ ಹೋಗಿರ್ಲಿಲ್ಲ. ಒಬ್ಬ ಹುಡುಗ ಹೇಳಿದ, ಏನಂದ್ರೆ ಅವನು ಬರುವಾಲದ ಬಗ್ಗೆ ಹೇಳ್ತಿದ್ದ, ನಾನು ನಾಮದೀಕ್ಷೆ ಪಡೆಯಲು ಹೋಗ್ತೀನಿ ಅಂತ. ಆಗ ನಾನು ಯೋಚಿಸಿದೆ, ಬಹುಶಃ ಹೋಗಿರಬಹುದು. ಅಂದ್ರೆ ದೊಡ್ಡ ಮಗ ನಾಮದೀಕ್ಷೆ ಪಡೆಯಲು ಟಿಕೆಟ್ಗಾಗಿ ಹಣವಿಲ್ಲದೆ ಹೊರಟು ಹೋಗಿದ್ದ ಮತ್ತು ಅಲ್ಲಿ ಬರವಾಲದಲ್ಲಿ ಹೋಗಿ ಸದ್ಗುರು ರಾಮ್ಪಾಲ್ ಮಹಾರಾಜರಿಂದ ಅವನು ನಾಮದೀಕ್ಷೆ ಪಡೆದ. ಎಲ್ಲ ನಿಯಮ ಓದಿ ಅವನು ಹಿಂದಿರುಗಿ ಬಂದ. ನಾನ್ ಕೇಳಿದೆ, ಎಲ್ಲಿಗೆ ಹೋಗಿದ್ದೆ? ಆಗ ಹೇಳ್ದ, ನಾನು ಬರುವಾಲ ಹೋಗಿದ್ದೆ, ಗುರುಗಳ ಬಳಿ ನಾಮದೀಕ್ಷೆ ಪಡೆದುಕೊಂಡು ಬಂದಿದ್ದೀನಿ. ನಾನು ಹೇಳ್ದೆ, ಸಾಧ್ಯವಿಲ್ಲ, ನೀನಂತೂ ನಂಬ್ತಲೇ ಇರಲಿಲ್ಲ. ಮೊದಲಂತೂ ಹೇಳಿದೆ ನೋಡಿ. ಆಗ ಅವನು ಪುಸ್ತಕ ತೋರಿಸಿದ. ಅಲ್ಲಿ ನಿತ್ಯ ನಿಯಮದ ಪುಸ್ತಕ ಸಿಗುತ್ತದೆ. ಫೋಟೋ ತೋರಿಸಿದ. ಗುರು ಮಹಾರಾಜರದ್ದು ಹೀಗೆ ಎಲ್ಲವನ್ನ ನಾನು ನೋಡಿ ಹೇಳಿದೆ, ಇದಂತೂ ಬಹಳ ಒಳ್ಳೆದಾಯ್ತು. ಪರಮಾತ್ಮನ ಪೂರ್ಣ ಕೃಪೆಯಾಯ್ತು. ಈಗ ಅವನ ಇಡೀ ಪರಿವಾರ ನಾಮದೀಕ್ಷೆ ಪಡೆದಿದ್ದಾರೆ ಮತ್ತು ನನ್ನದು ಕೂಡ. ನನ್ನ ಮನೆಯಿಂದ ನನ್ನ ಪತ್ನಿಯು ನಾಮದೀಕ್ಷೆ ಪಡೆದಳು ಮತ್ತು ಇಡೀ
ಪರಿವಾರವು ನಾಮದೀಕ್ಷೆ ಪಡೆದದ್ದಾಯ್ತು ಮತ್ತು ಸಾಧನೆ ಮಾಡ್ತಿದ್ವಿ. ಚಮತ್ಕಾರ ಮತ್ತೊಂದಿದೆ. ಎರಡನೆಯವನು ದೊಡ್ಡವನಾಗಿದ್ದಾನೆ. ಅವನು ನಮಗಂತೂ ಚಿಕ್ಕ ಮಗನಾಗಿದ್ದ. ಅವನಿಗೆ ಸುಮಾರು 12 ವರ್ಷಗಳ ಮೊದಲು ಆಕ್ಸಿಡೆಂಟ್ನಲ್ಲಿ 2 ಕಾಲ್ಗಳು ಫ್ರಾಕ್ಚರ್ ಆಗಿದ್ದವು. ಅವನಿಗೆ 9 ಬಾಟಲ್ ರಕ್ತ ಏರಿಸಲಾಗಿತ್ತು. ಆ 9 ಬಾಟಲ್ಗಳಲ್ಲಿ ಗೊತ್ತಿಲ್ಲ ಯಾವ ರೀತಿಯ ಕೀಟಾಣುಗಳು ಇದ್ದವು ರಕ್ತದಲ್ಲಿ. ಆ ಟೈಮ್ನಲ್ಲಿ ಕಂಡು ಬರಲಿಲ್ಲ. ಆದರೆ 12 ವರ್ಷದ ನಂತರ ಇನ್ಸ್ಪೆಕ್ಷನ್ ಆಗೋಯ್ತು. ಹಾಗಾಗಿ ಅವನೊಳಗೆ ಏಡ್ಸ್ ರೋಗ ಕಂಡು ಬಂತು. ರಿಪೋರ್ಟ್ನಲ್ಲಿ ಟಿಬಿ ಕೂಡ ಇತ್ತು. ನಾವಂತೂ ಎಲ್ಲರೂ ಗಾಬರಿಗೊಂಡ್ವಿ. ಮಗ ಕೂಡ ಗಾಬರಿಗೊಂಡ. ಏಕೆಂದ್ರೆ ಚುರುಕನಾಗಿದ್ದ. ಈಗ ಅವನು ಸ್ವಸ್ಥನಾಗಲಾರನೆಂದು ಜನ ಎಲ್ಲ ಹೇಳ್ತಾ ಇದ್ರು. ನಾವಂತೂ ಹೇಳಿರಲಿಲ್ಲ. ಅನೇಕರಿಗೆ ಇವನಿಗೆ ಏಡ್ಸ್ ಇದೆ ಅಂತ ಗೊತ್ತು. ಈಗ ಏಡ್ಸ್ ಇಲ್ಲ ಅಂತ ಹೇಳಿದ್ರೆ ಜನರು ಅಸೂಯೆ ಪಡುವರು. ಆದ್ರೆ ಪುನಃ ನಾವು ಅರ್ಜಿ ಹಾಕಿದ್ವಿ. ಪರಮಾತ್ಮನಲ್ಲಿ ದೊಡ್ಡ ದೊಡ್ಡ ರೋಗಗಳನ್ನ ನಿವಾರಿಸುವಿರಿ. ನಾನು ನಿಮ್ಮ ಕತೆಗಳನ್ನ ಕೇಳಿದ್ದೀನಿ, ಲೀಲೆಗಳನ್ನ ಕೇಳಿದ್ದೀನಿ. ಕ್ಯಾನ್ಸರ್, ಮ್ಯಾನ್ಸರ್ ಎಲ್ಲವೂ ದೂರವಾಗುತ್ತವೆ. ಪರಮಾತ್ಮ ಇವನಿಗೂ ಸರಿ ಮಾಡಿ, ಇವನು ನಿಮ್ಮ ಶರಣದಲ್ಲಿ ಬಂದು ತಲುಪುವನು. ನಾನು ಮಗನೊಡನೆ ಹೇಳಿದೆ, ಚಿಕಿತ್ಸೆಯಲ್ಲಂತೂ ನಮಗೆ ಲಾಭವಾಗುವುದಿಲ್ಲ. ಈಗ ನೀನು ಸಾಧ್ಯವಾದರೆ ಗುರುಗಳಿಂದ ನಾಮದೀಕ್ಷೆ ಪಡೆದುಕೋ. ಅವರೇ ನಿನಗೆ ಸ್ವಾಸ್ಥ್ಯ ಮಾಡುವರು. ಹುಡುಗನು ಬಹಳ ಕಷ್ಟದಿಂದ ಅವನ ಪ್ರಾಣ ಹೋಗುವಂತಿರುತ್ತದೆ. ಎಲ್ಲವನ್ನ ಒಪ್ಪಿಕೊಳ್ತಾನೆ. ಅವನು ಒಪ್ಪಿಕೊಂಡ ಮತ್ತು ಇಲ್ಲಿ ಗ್ವಾಲಿಯರ್ ನಾಮೋಪದೇಶ ಕೇಂದ್ರದಿಂದ ದೀಕ್ಷೆ ಪಡೆದು ಅವನು ಭಕ್ತಿ ಮಾಡಿದ. ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾಗ ದಿನಂಪ್ರತಿ ಚಿಕಿತ್ಸೆ ನಡೆಯುತ್ತಿತ್ತು. 2,000, 1,000 ಹೀಗೆ ಚಿಕಿತ್ಸೆ ನಡೆಯುತ್ತಿತ್ತು. ಆರ್ಥಿಕ ಪರಿಸ್ಥಿತಿ ಕೆಟ್ಟದಾಗಿತ್ತು. ಆಗ ಡಾಕ್ಟರ್ ಚಿಕಿತ್ಸೆ ನಡೆಸುತ್ತಿದ್ರು. ಆದರೆ ಏನು ಪ್ರಯೋಜನವಾಗ್ತಿರ್ಲಿಲ್ಲ. ನಾನು ಡಾಕ್ಟರಲ್ಲಿ ಕೇಳಿದೆ. ಅವರು ಹೇಳಿದ್ರು ನಿಧಾನವಾಗಿ ಗುಣವಾಗುವುದು. ಆದರೆ ಪ್ರಯೋಜನವಾಗಲಿಲ್ಲ. ಆಗ ನನಗೆ ವಿಶ್ವಾಸವಾಯಿತು, ಈಗ ಇವನು ಸರಿ ಹೋಗಲಾರ. ನಾನು ಡಾಕ್ಟರ್ಗೆ ಹೇಳಿದೆ ಏನೆಂದರೆ, ನಮಗೆ ರಜೆ ನೀಡಿ, ನಾವು ಇವನನ್ನು ದೀಕ್ಷೆ ಕೊಡಿಸುವೆವು. ಆಗ ಅವರು ಹೇಳಿದರು, ಎಲ್ಲಿಗೆ ಹೋಗುವಿರಿ ನಾಮದೀಕ್ಷೆ ಪಡೆಯಲು? ಈಗ ನಾನು ಹೇಳಿದೆ, ಇಲ್ಲೇ ನಮಗೆ ವ್ಯವಸ್ಥೆ ಇದೆ, ಸದ್ಗುರುಗಳಿಂದ ನಾಮದೀಕ್ಷೆ ಪಡೆಯುವೆವು, ಅವರು ಸರಿ ಮಾಡುವರು. ಆಗ ಹೇಳಿದರು, ಹೌದೇನೋ? ಈಗಲೇ ರಜೆ ದೊರಕಲ್ಲ. ನಾನು ಹೇಳಿದೆ, ನೀವು ರಜೆ ನೀಡಿ. ಆಗ ಬಹಳ ಕಷ್ಟದಿಂದ ಅವರು ರಜೆ ನೀಡಿದರು. ಹೇಳಿದರು, ಬರೆದು ಕೊಡ್ಬೇಕಾಗ್ತದೆ ಕಾಗದದಲ್ಲಿ. ನಾನು ಹೇಳಿದೆ, ಬರೆದು ಕೊಡುವೆವು ಖಂಡಿತ. ಏನೇ ಆದ್ರೂ ನಿಮ್ ಜವಾಬ್ದಾರಿ ಆಗಿರೋದಿಲ್ಲ. ಎಲ್ಲ ಜನರು, ವೈದ್ಯರುಗಳು ನೋಡ್ತಿದ್ರು. ನಮ್ಮ ಮುಖದ ಕಡೆ ಹೇಳಿದ್ರು, ಚಿಕಿತ್ಸೆ ಬಿಟ್ಟು ಸದ್ಗುರು ಮೇಲೆ ಇಷ್ಟು ವಿಶ್ವಾಸವಿದೆಯೇ? ನಾನು ಹೇಳಿದೆ, ನಮಗಂತೂ ವಿಶ್ವಾಸವಿದೆ. ಆಗ ಅವರು ನಮ್ಮಿಂದ ಸೈನ್ ಮಾಡಿಸ್ಕೊಂಡ್ರು. ಇದೇ ಆಶ್ರಮಕ್ಕೆ ಬಂದ್ವಿ ನಾವು ಬಿಡುಗಡೆ ಮಾಡಿಕೊಂಡು ಮತ್ತು ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಪಡೆದು ಅವರು ಹೇಳಿದ ನಿಯಮಗಳನ್ನ ಪಾಲನೆ ಮಾಡಿ ಅವನು ಸಾಧನೆ ಮಾಡ್ದ. ಆ ಹುಡುಗ ಸಂತ ರಾಮ್ಪಾಲ್ ಮಹಾರಾಜರಿಂದೇನು ನಾಮದೀಕ್ಷೆ ಪಡೆದಿದ್ದ, ಅದರ ದೃಢವಾಗಿ ಸಾಧನೆ ಮಾಡ್ದ. ಅದೇನು ಏಡ್ಸ್ ಕಾಯಿಲೆ ಇತ್ತು, ಅದು ಇಲ್ಲಿಯವರೆಗೂ ಕಂಡು ಬಂದಿಲ್ಲ. ಯಾವ ತೊಂದರೆ ಇಲ್ಲ. ಮತ್ತು ಟಿಬಿ ಅಂತೂ ಏನು ತಿಳಿಯದಂತಾಯ್ತು ಅವನದು. ಹೇ ಪರಮಾತ್ಮ, ನಿನ್ನ ಬಹಳಷ್ಟು ಮಹಿಮೆಗಳಿವೆ. ಮತ್ತೊಂದಿದೆ, ಕಲೆ ಆತನದು, ಪರಮಾತ್ಮನದು. ಸಂತ ರಾಮ್ಪಾಲ್ ಮಹಾರಾಜರು ನಮ್ಮ ಮೇಲೇನೂ ಕೃಪೆ ಮಾಡಿದ್ದಾರೆ. ನಾನು ಹರಿಯಾಣಕ್ಕೆ ಬರವಾಲ ಆಶ್ರಮಕ್ಕೆ ಹೋಗುತ್ತಿದ್ದೆ. ಮನೆಯಲ್ಲಿ ಹೊಲಗಳಿವೆ, ನನ್ನದು ಅದರಲ್ಲಿ ನೀರು ಬಿಡಬೇಕಾಗಿತ್ತು. ನಾನು ಯೋಚಿಸಿದೆ, 3 ದಿನಗಳಿಗೆ ಹೋಗುತ್ತಿದ್ದೇನೆ, ಬಹುಶಃ ನೀರು ಸಿಗದಿರಬಹುದು, ಕಾಲುವೆ ಬಂದ್ ಆಗುವುದು. ಆಗ ಭಕ್ತರು ಹೇಳುತ್ತಿದ್ದರೇನೆಂದರೆ, ಗುರುಗಳಿಗಾಗಿ ತ್ಯಾಗ ಮಾಡಿ ನೋಡಿ, ಎಲ್ಲ ಕೆಲಸ ಮಾಡುವರು ನಿಮ್ಮದು. ಆಗ ನಾನು ಹೇಳಿದೆ, ನೋಡುವ, ಪರಮಾತ್ಮನ ಮೇಲೆ ನನಗೆ ವಿಶ್ವಾಸವಿದೆ, ಆದರೂ ನಾನು ನೋಡಬಯಸ್ತೇನೆ. ಹಾಗೆ ನಾನು ನೇರ ಬರವಾಲ ತಲುಪಿದೆ. ಅಲ್ಲಿ ನಾನು ಹೋದೆ, ರಾತ್ರಿಯಲ್ಲಿ ಉಳಿದೆ. ಬರವಾಲ ಆಶ್ರಮದಲ್ಲಿ ಮಳೆ ಬೀಳ್ತಿತ್ತು. ನಾನು ಮನೆಗೆ ಫೋನ್ ಮಾಡಿದೆ, ನಮ್ಮಲ್ಲಿ ಹೇಗಿದೆ, ಮಳೆ ಏನಾದರೂ ಬರ್ತಾ ಇದೆಯಾ? ಆಗ ಮನೆಯವರು ಹೇಳಿದ್ರು, ಮಳೆ ತುಂಬಾ ಚೆನ್ನಾಗಿ ಬೀಳ್ತಿದೆ, ಹೊಲಗಳಿಗೆ ನೀರು ಹಾಯಿಸೋ ಅಗತ್ಯವಿಲ್ಲ. ಹೇ ಪರಮಾತ್ಮ, ನಿನ್ನದು ಬಹಳಷ್ಟು ಇಂಥ ಕಥೆಗಳಿವೆ, ಯಾವುದನ್ನ ಹೇಳಲಿ? ನಮ್ಮ ಮೇಲೆ ಬಹಳ ಕೃಪೆ ಮಾಡಿದ್ದಾರೆ ಮತ್ತು ಮುಂದೆಯೂ ನಮಗೆ ಪೂರ್ಣ ವಿಶ್ವಾಸವಿದೆಯೇನೆಂದರೆ ನಮಗೆ ಪೂರ್ಣ ಮುಕ್ತಿಯಾಗುವುದು ಅಂತ. ಸರ್, ತಾವು ಸಂತ ರಾಮ್ಪಾಲ್ ಮಹಾರಾಜನಿಂದ ನಾಮೋಪದೇಶ ಪಡೆದ್ರಿ. ನಾಮೋಪದೇಶ ಪಡೆದ ಬಳಿಕ ಸಂತ ರಾಮ್ಪಾಲ್ ಮಹಾರಾಜರು ನಿಮ್ಮ ಮಗನ ಏಡ್ಸ್ನಂತ ಕಾಯಿಲೆ ಗುಣಪಡಿಸಿದ್ರು. ನಿಮ್ಮ ದೊಡ್ಡ ಮಗ ಕೆಟ್ಟ ಹವ್ಯಾಸಗಳನ್ನು ಕೂಡ ಬಿಟ್ಟ. ಹಾಗಾದ್ರೆ ನಿಮ್ಮ ಈ ಸಂದರ್ಶನ ನೋಡುತ್ತಿರುವ ನಮ್ಮ ದರ್ಶಕರಿಗೆ ತಾವೇನು ಸಂದೇಶ ನೀಡಕ್ ಬಯಸ್ತೀರಿ? ದರ್ಶಕರಿಗಂತೂ ನನ್ನ ಸಂದೇಶವಲ್ಲ, ವಿನಂತಿ ಇದೆ. ಅಂದ್ರೆ ಇಂದಿನವರೆಗೂ ಇಂತಹ ಯಾವ ಸಂತನೂ ಆಗಿಲ್ಲ ಯಾರು ಶಾಸ್ತ್ರಾನುಸಾರ ಸದ್ಭಕ್ತಿ ನೀಡುವಂತ ತಪ್ಪು ಮಂತ್ರಗಳಿಂದ ಪರಮಾತ್ಮನ ನಾಮೋಪದೇಶ ಪಡೆಯಲು ಹೇಳಿದ್ದರು. ಆದರೆ ಅದರಿಂದ ಯಾವ ಲಾಭ ಇಲ್ಲ. ಈಗ ಏನಿದೆ, ಶಾಸ್ತ್ರಾನುಸಾರ ಸಂತ ರಾಮ್ಪಾಲ್ ಮಹಾರಾಜರು ಶಾಸ್ತ್ರಗಳಲ್ಲಿ, 4 ವೇದಗಳಲ್ಲಿ ಮತ್ತು ಗೀತೆಯಲ್ಲಿ, ಬೈಬಲ್ನಲ್ಲಿ, ಕುರಾನ್ನಲ್ಲಿ, ತೋರಿತ್ನಲ್ಲಿ, ಇಂಜಿಲ್ನಲ್ಲಿ, ಎಲ್ಲದರಲ್ಲಿ, ಗುರುವಾಣಿಯಲ್ಲಿ, ಎಲ್ಲವೂಗಳಲ್ಲಿ ತೆರೆದು ತೋರಿಸುತ್ತಿದ್ದಾರೆ. ಅಂದ್ರೆ ನೋಡಿ, ಇದನ್ನು ಬರೆದಿದೆ, ಪರಮಾತ್ಮನ ಹೆಸರು ಇದಾಗಿರುತ್ತದೆ. ಈ ರೀತಿ ನಾವು ಸಾಧನೆ ಮಾಡಿ ಆಗ ತಮಗೆ ಪೂರ್ಣ ಲಾಭವಾಗುವುದು. ಆದರೆ ನಾನು ಸಮಸ್ತ ಮಾನವ ಸಮಾಜದೊಡನೆ ವಿನಂತಿಸ್ತೇನೆ, ಪ್ರಾರ್ಥಿಸುವುದೇನೆಂದರೆ, ಶೀಘ್ರವೇ ಸಮಯ ವ್ಯರ್ಥ ಮಾಡಬೇಡಿ. ಆದಷ್ಟು ಬೇಗ ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಪಡೆದು ಪೂರ್ಣ ಮುಕ್ತಿ ಪಡೆಯಿರಿ.
ಸರ್, ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಹೇಗೆ ಪಡಿಬಹುದು? ಬಹಳ ಸುಲಭವಿದೆ. ಯಾರು ಸೇರಿಕೊಂಡಿಲ್ಲ. ಪರಮಸಂತ ರಾಮ್ಪಾಲ್ ಮಹಾರಾಜರಿಂದ ಅವರು ಯೋಚಿಸುತ್ತಿರಬಹುದು, ಬಹಳ ತೊಂದರೆ ಉಂಟಾಗಬಹುದೆಂದು. ಆದರೆ ಸಂತ ರಾಮ್ಪಾಲ್ ಮಹಾರಾಜರ ಬಳಿ ಭಕ್ತಿಯ ಆ ನಿಯಮಗಳಿವೆ. ಶಾಸ್ತ್ರಗಳ ಅನುಸಾರ ಅಂದ್ರೆ ಯಾವುದೇ ಅಧಿಕ ಸಮಯದ ಅವಶ್ಯಕತೆ ಬೀಳೋದಿಲ್ಲ ಅಥವಾ ಹಣದ ಅವಶ್ಯಕತೆ ಬೀಳದು. ಯಾವ ತೊಂದರೆ ಇಲ್ಲ. ಹೇಳಲಾಗಿದೆ ಏನೆಂದರೆ, ನಾಮ್ ಒಟತ್ ನಾಮ್ ಬೈಟತ್ ನಾಮ್ ಸೋವತ್ ಜಾಗ್ವೆ ನಾಮ್ ಖಾತೆ ನಾಮ್ ಪೀತೆ ನಾಮ್ ಸೇತಿ ಲಾಗುವೆ. ಯಾವುದೇ ಸ್ಥಿತಿಯಲ್ಲಿದ್ದರೂ ಪರಮಾತ್ಮನ ನಾಮವೇನಿದೆ ಸದ್ಗುರು ಹೇಳಿದಂತೆ ಮಾಡುತ್ತಾ ಇರಿ. ಪೂರ್ಣ ಲಾಭ ಹಾಗೂ ಪೂರ್ಣ ಮೋಕ್ಷ ಸಿಗುವುದು. ಅದರಲ್ಲಿ ಯಾವ ಕಷ್ಟವೂ ಇಲ್ಲ. ಟಿವಿ ಚಾನೆಲ್ಗಳಲ್ಲಿ ಸಂತ ರಾಮ್ಪಾಲ್ ಮಹಾರಾಜರ ಸತ್ಸಂಗ ಬರುತ್ತದೆ ಮತ್ತು ಸತ್ಸಂಗದಲ್ಲಿ ಕೆಳಗೆ ಲೈನ್ನಲ್ಲಿ ಫೋನ್ ನಂಬರ್ ಬರುತ್ತದೆ. ಆ ಫೋನ್ ನಂಬರ್ ಮೇಲೆ ಮಾಹಿತಿ ಪಡೆದು ಯಾವ ಜಿಲ್ಲೆಯಲ್ಲಿ ಎಲ್ಲಿ ನಾಮೋಪದೇಶ ಕೇಂದ್ರಗಳು ತೆರೆದಿವೆ ತಾವು ಅಲ್ಲಿ ಹೋಗಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮೋಪದೇಶ ಪಡೆಯಿರಿ ಮತ್ತು ಭಕ್ತಿ ಮಾಡಿರಿ. ಧನ್ಯವಾದಗಳು ಸರ್. ಸತ್ ಸಾಹೇಬ್.